ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡು ಅನ್ನ ಒಗ್ಗರಣೆ ಮಾಡೋದು ತೋರಿಸ್ತೀನಿ. ನಾವು ಇದನ್ನು ಉಳಿದ ಅನ್ನಲ್ಲೇ ಮಾಡ್ಕೋತೀವಿ. ನೀವು ಬೇಕಂದ್ರೆ ಬಿಸಿ ಅನ್ನ ಮಾಡ್ಕೋಬೋದು. ಭಾಳ ಸುಲಭವಾಗಿ ಮಾಡ್ಬೋದು ನೋಡ್ರಿ. ಈ ಅನ್ನ ಒಗ್ಗರಣೆ ಮಾಡೋಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡೇನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೀನಿ. ನಾ ಇಲ್ಲೇ 1 ಬೌಲ್ ಆಗುವಷ್ಟು ಅನ್ನ ತೊಗೊಂಡೇನಿ. ತಂಗಳ ಅನ್ನ ತೊಗೊಂಡೇನಿ. ನೀವು ಬೇಕಂತಂದ್ರೆ ಬಿಸಿ ಅನ್ನನೂ ತೊಗೋಬೋದು. ಬಿಸಿ ಅನ್ನ ತೊಗೊಂಡಿದ್ರಿ ಅಂದರೆ ಸ್ವಲ್ಪ ಆರಿಸ್ಕೋರಿ, ಅಂದರೆ ಒಗ್ಗರಣೆ ಉದುರುದ್ರ ಆಗ್ತೈತಿ. ಈ ಕಡೆ ಒಂದು ಬಾಳ್ಗೆ ಇಟ್ಕೊಂಡು ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೋತೇನಿ. ಒಂದು 5 ಎಲೆ ಕರಿಬೇವು ಹಾಕ್ಕೊಂಡೇನಿ. ಎಲ್ಲ ಚಟ್ಪಟ ಅಂದಮೇಲೆ ಒಂದು ಅರ್ಧ ಬೌಲ್ ಶೇಂಗಾ ಹಾಕ್ಕೋತೇನಿ. ಶೇಂಗಾ ಹೆಚ್ಚು ಕಡಿಮೆ ನೀವು ಬೇಕಾದಂಗೆ ಹಾಕ್ಕೋಬೋದು. ಎಣ್ಣೆಗೆ ಈ ಶೇಂಗಾ ಚೆಂದಾಗ ಕರ್ಕೋಬೇಕು, ಯಾಕಂದ್ರೆ ಹಸಿ ಶೇಂಗಾ ಹಾಕ್ಕೊಂಡಿರ್ತೀನಿ. ಅದಕ್ಕೆ ಇವು ಕರೆದ ಮೇಲೆ ಒಂದು ಮೀಡಿಯಮ್ ಖಾರ ಇರುವಂಥ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ನೀವು ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊರಿ. ಇವು ಎಣ್ಣೆಗ ಚೆಂದಾಗ ಖಾರ ಬಿಟ್ಟ ಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ, ಅದನ್ನು ಹಾಕ್ಕೋತೇನೆ. ಉಳ್ಳಾಗಡ್ಡಿ ಚಂದೋತಂಗ ಕರ್ಕೋಬೇಕು ನೋಡ್ರಿ. ಇದಕ್ಕೆ ಭಾಳ ಏನು ವೆಜಿಟೇಬಲ್ಸು ಬೇಡ, ಬರೀ ಮನ್ಯಾಗಿದ್ದು ಇದ್ರೆ ಸಾಕು ನೋಡ್ರಿ. ಒಂದು ಚಿಟಕಿ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೇನೆ. ನಾ ಇದಕ್ಕೆ ಲಿಂಬೆಹಣ್ಣು ಹಾಕ್ಕೋತೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡೇನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೋತೇನೆ, ಯಾಕಂದ್ರೆ ಆಲ್ರೆಡಿ ನಾವು ಅನ್ನಕ್ಕೂ ಉಪ್ಪು ಹಾಕಿರ್ತೇವೆ. ಅದಕ್ಕೆ ಎಲ್ಲ ಚೆಂದಾಗ ಕರೆದ ಮೇಲೆ ಇದಕ್ಕೆ ಏನು ಅನ್ನ ಇಟ್ಕೊಂಡಿಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೇನೆ ನೋಡ್ರಿ. ಬರೀ ಮನ್ಯಾಗಿರೋ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ತೊಗೊಂಡು ಮಸ್ತ್ ಅನ್ನ ರೆಡಿ ಮಾಡ್ಕೋಬೋದು. ಬ್ಯಾಚುಲರ್ಸ್ ಅದು ಇದ್ರಿ ಅಂತಂದ್ರೆ ಭಾಳ ಚಲೋ ನೋಡ್ರಿ, ಈಸಿಯಾಗಿ ಆಗ್ತೈತಿ, ಭಾಳ ತ್ರಾಸನೂ ಇಲ್ಲ, ಜಲ್ದಿ ನೀವು ರೆಡಿ ಮಾಡ್ಕೋಬೋದು. ಹುಡುಗರು ಪ್ಲೇನ್ ಅನ್ನ ತಿನ್ನೋ ಬದಲಿ ಈ ರೀತಿ ಮಾಡಿಕೊಟ್ಟು ನೀವು ಬಾಕ್ಸಿಗೆ ಅದು ಹಾಕ್ಕೊಟ್ರಿ ಬಿಸಿ ಅನ್ನ ಅಂತಂದ್ರೆ ಚಲೋ ಅನ್ನಿಸ್ತೈತೆ ಅವ್ರಿಗೂ. ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೋತೇನೆ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೇನೆ. ಇದನ್ನು ಸ್ಟವ್ ಆಫ್ ಮಾಡಿಬಿಡ್ತೇನೆ ನೋಡ್ರಿ, ಯಾಕಂದ್ರೆ ಭಾಳ ಬಿಸಿ ಮಾಡಬಾರ್ದು ತಂಗಳನ್ನ. ಅದಕ್ಕೆ ಸ್ವಲ್ಪ ಬಿಸಿ ಆದರೆ ಸಾಕು. ಮಸ್ತ್ ಒಗ್ಗರಣೆ ಅನ್ನ ರೆಡಿ ಆಗೈತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ, ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.